ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅಮ್ಮನ ಮನೆಯಲ್ಲಿ ನನ್ನ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆನೇ ಎದ್ದ ತಕ್ಷಣ ಮಾಂಗಲ್ಯ ಸರಕ್ಕೆ ಅಂದರೆ ತಾಳಿಗೆ ನಮಸ್ಕಾರ ಮಾಡಿಕೊಂಡು, ಹಾಗೆ ದೇವ್ರ ಧ್ಯಾನ ಮಾಡ್ತಾ ದೇವ್ರನ್ನ ನೆನೆಸ್ಕೊಂಡು ಎಲ್ಲ ಒಳ್ಳೆಯದಾಗ್ಲಪ್ಪ ಅಂತ ಬೇಡ್ಕೊಂಡು ಸೀದಾ ಮನೆಯಿಂದ ಆಚೆ ಹೋಗ್ತೀನಿ. ನಾವಿರೋದು ಹಾಸನ ಆಗಿರೋದ್ರಿಂದ ಬೆಳಗ್ಗೆನೇ ತುಂಬಾ ಚಳಿ ಇರುತ್ತೆ. ಬೆಳಗ್ಗೆನೇ ಎದ್ದು ಸನ್ರೈಸ್ನ ನೋಡಿದರೆ ಒಂಥರ ಫ್ರೆಶ್ ಆಗಿ ಫೀಲ್ ಆಗುತ್ತೆ ಮತ್ತು ನಮಗೂ ಕೂಡ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಹಾಗಾಗಿ ಅಮ್ಮ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ನಾನು ಮಾಡ್ಕೋತೀನಿ, ನೀನು ಸ್ವಲ್ಪ ಹೊರಗಡೆ ಹೋಗಿ ಸ್ವಲ್ಪ ಸೂರ್ಯನ ಬೆಳಕು ತಗೋ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನು ಕೂಡ ಬೆಳಗ್ಗೆ ಎದ್ದು ಹೇಗಿದ್ದೀನೋ ಹಾಗೆ ವಾಕ್ ಬಂದುಬಿಟ್ಟು ಮನೆಯಿಂದ ಈಚೆ ವ್ಯೂ ಹೇಗೆ ಕಾಣಿಸ್ತಿದೆ ಅಂತ ನೋಡ್ತಾ ಇದ್ದೀನಿ. ಸೂರ್ಯನ ಬೆಳಕು ಮೈ ಮೇಲೆ ಬೀಳೋದ್ರಿಂದಾಗಿ ವಿಟಮಿನ್ ಡಿ ಸಿಗುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ವಿಟಮಿನ್ ಡಿ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನು ಸ್ವಲ್ಪ ಹೊತ್ತು ಸೂರ್ಯನ ಬೆಳಕಲ್ಲಿ ನಿಂತಿರ್ತೀನಿ. ಇದೇ ನೋಡಿ ನನ್ನ ಫೇಸು, ಮುಖನೂ ತೊಳೆದಿಲ್ಲ, ಹೇಗೆ ಏನೂ ಇಲ್ಲ, ಎದ್ದು ಹಾಗೆ ಬಂದಿದ್ದೀನಿ, ಹಾಗೆ ಇದೆ ನ್ಯಾಚುರಲ್ ಆಗಿ. ಇನ್ನು ನಾನು ಸ್ವಲ್ಪ ಸೂರ್ಯನ ನೋಡಿಕೊಂಡು ಬರೋ ಅಷ್ಟರೊಳಗೆ ಅಮ್ಮ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಬಾಗಿಲು ಎಲ್ಲ ಕಸ ಗುಡಿಸ್ಬಿಟ್ಟು ರಂಗೋಲಿ ಹಾಕಿ ಪೂಜೆ ಮಾಡಿ ಅಡುಗೆಗೆಲ್ಲ ರೆಡಿ ಮಾಡ್ತಾಯಿದ್ರು. ಈ ಅಡುಗೆ ಮನೆಯಲ್ಲಿ ಸೂರ್ಯ ಕಿರಣಗಳು ಚೆನ್ನಾಗಿ ಬೀಳುತ್ತೆ, ಇಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂತ ಅಮ್ಮ ಹೇಳ್ತಾಯಿದ್ರು. ಸರಿ ಅಮ್ಮ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ನಿಂತಿದ್ದೆ. ನಮ್ಮಮ್ಮ ಮನೆಗೆ ಬಂದಾಗ ಫುಲ್ ರೆಸ್ಟ್ ಕೊಡ್ತಾರೆ, ಜಾಸ್ತಿ ಏನೂ ಕೆಲಸ ಮಾಡಬೇಡ, ತಿನ್ನು ಮಲಗು ಆರಾಮಾಗಿರು ಅಂತ ಹೇಳ್ತಾ ಇರ್ತಾರೆ. ಯಾವಾಗಲಾದರೂ ಒಂದು ಸ್ವಲ್ಪ ನಾನೇ ಮಾಡ್ತೀನಿ ಅಂದರೆ ಈ ತರಕಾರಿ ಕಟ್ ಮಾಡೋದು ಅಥವಾ ಲೈಟಾಗಿ ಕಸ ಗುಡಿಸೋದು, ಇಲ್ಲಾಂದರೆ ಏನಾದರೂ ಬಟ್ಟೆ ಮಡಿಸಿರೋದು ಆ ಥರ ನಾನೇ ಹೇಳ್ಬಿಟ್ಟು ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ಕೂತಿದ್ದು ಸೋಂಬೇರಿ ಈ ಥರ ಫೀಲ್ ಆಗ್ತಾ ಇರುತ್ತೆ. ಹಾಗಾಗಿ ನಾನೇ ಹೇಳ್ಕೊಂಡ್ಬಿಟ್ಟು ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನೇ ಮಾಡ್ತಾಯಿರ್ತೀನಿ. ಈಗ ತರಕಾರಿ ಸ್ವಲ್ಪ ಕಟ್ ಮಾಡಿಕೊಡೋಣ ತಿಂಡಿಗೆ ಅಂತ ಅಂದ್ಬಿಟ್ಟು ಕಟ್ ಮಾಡಿಕೊಡ್ತಾಯಿದ್ದೀನಿ. ಅಪ್ಪ ನಾನು ಇವಾಗ ಏನೋ ವಿಷಯ ಮಾತಾಡ್ಕೊಂಡು ಸೀರಿಯಸ್ ಆಗಿ ತರಕಾರಿನ ಕಟ್ ಮಾಡ್ತಾಯಿದ್ದೆ. ನಾನು ಅಪ್ಪ ಅಮ್ಮ ಎಲ್ಲರೂ ಫ್ರೆಂಡ್ಲಿ ಆಗಿರ್ತೀವಿ, ತುಂಬ ತಮಾಷೆಯಾಗಿ ಮಾತಾಡ್ಕೋತೀವಿ, ಒಬ್ರಿಗೊಬ್ರು ರೇಗಿಸ್ಕೋತೀವಿ. ಆಮೇಲೆ ಅಪ್ಪಂದು ಹಳೆ ಕಥೆಗಳು, ಅಮ್ಮಂದು ಹಳೆ ಕಥೆಗಳು, ನೀವು ಹೇಗಿದ್ರಿ, ಏನು ಮಾಡ್ತಾಯಿದ್ರಿ, ಎಲ್ಲಿದ್ರಿ, ಯಾವ ಥರ ಇತ್ತು ಆಗಿನ ಲೈಫು, ಆ ಥರ ಎಲ್ಲ ಮಾತಾಡ್ತಿರ್ತೀವಿ ಹಳೆ ಕಥೆಗಳೆಲ್ಲ. ಇದೆಲ್ಲ ಮಾತಾಡಿ ಆದಮೇಲೆ ಅಮ್ಮ ಮುಖ ತೊಳ್ಕೊಂಡು ಬಾ, ತಿಂಡಿ ತಿನ್ನುವಂತೆ, ತಿಂಡಿಗೆ ರೆಡಿ ಮಾಡ್ತೀನಿ, ಮುಖ ತೊಳ್ಕೊಂಡು ಫ್ರೆಶ್ ಆಗು ಅಂತ ಹೇಳಿದರು. ನಾನು ಕೂಡ ಇವಾಗ ಬ್ರಷ್ ಮಾಡೋಣ ಅಂತ ವಾಶ್ರೂಮಿಗೆ ಬಂದು ಬ್ರಷ್ ಮಾಡ್ತಾಯಿದ್ದೀನಿ. ನಾನು ಸ್ಕಿನ್ ಕೇರ್ ಎಲ್ಲ ಅಷ್ಟಾಗಿ ಫಾಲೋ ಮಾಡೋದಿಲ್ಲ, ನಾನೆಲ್ಲ ನ್ಯಾಚುರಲ್ ಪ್ರಾಡಕ್ಟೇ ಯೂಸ್ ಮಾಡೋದು. ಅಂದರೆ ಇಮ್ಮಿಡಿಯೇಟಾಗಿ ಎಲ್ಲಾದರೂ ಫಂಕ್ಷನ್ಗೆ ಇದಕ್ಕೆ ಹೋಗಬೇಕು ಅಂದರೆ ಒಂದು ಕ್ರೀಮ್ ಮಾತ್ರ ಯೂಸ್ ಮಾಡ್ತೀನಿ, ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ, ಬಿಟ್ಟರೆ ಅಂಥ ಸ್ಕಿನ್ ಕೇರ್ ಅಂತ ನಾನೇನು ಮಾಡಿದ್ದಿಲ್ಲ. ಏನಿದ್ರು ನ್ಯಾಚುರಲಾಗಿ ಕಡಲೆ ಹಿಟ್ಟು, ಮೊಸರು, ಆಲೋವೆರಾ ಮತ್ತು ಕಾಫಿ ಪೌಡರು ಮತ್ತು ಶುಗರ್ ಮತ್ತು ಸ್ಕ್ರಬ್, ಶುಗರ್ಗೆ ಸ್ವಲ್ಪ ಟೊಮೊಟೊ ಮತ್ತು ನಿಂಬೆಹಣ್ಣು ಎಲ್ಲನೂ ಹಾಕಿ ಸ್ಕ್ರಬ್ ಮಾಡ್ಕೊತೀನಿ. ಈ ಥರ ನ್ಯಾಚುರಲಾಗೆ ನಾನು ಯೂಸ್ ಮಾಡೋದು 99%. ಇನ್ನು 1% ಎಲ್ಲಾದರೂ ಫಂಕ್ಷನ್ ಇಮಿಡಿಯೇಟಾಗಿ ಹೋಗಬೇಕು ಅಂದರೆ ಅದೆಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಆವಾಗ ಮಾತ್ರ ಕ್ರೀಮ್ ಅಪ್ಲೈ ಮಾಡ್ಕೊತೀನಿ, ಬಿಟ್ಟರೆ ಲಿಪ್ಸ್ಟಿಕ್ ಹಾಕ್ಕೊತೀನಿ ಅಷ್ಟೇ. ಇನ್ನೇನು ಹೆಚ್ಚಾಗಿ ಏನೂ ಮಾಡೋಕ್ಕೋಗಲ್ಲ. ಫೌಂಡೇಶನ್ ಅಂತೆ ಅದಂತೆ ಇದಂತೆ ಅಂತ ಮೇಕಪ್ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ ನಾನು, ಅದರಲ್ಲೆಲ್ಲ ಇದೆ ನನ್ನ ನ್ಯಾಚುರಲ್ ಫೇಸು, ಆ್ಯಸ್ ಇಟ್ ಈಸ್ ಹೇಗಿದೆ ಹಾಗೆ ನೋಡಿ, ಇದೆ ನನ್ನ ನ್ಯಾಚುರಲ್ ಫೇಸು. ಮೇಕಪ್ ಅಂದರೆ ಇಷ್ಟ ಇಲ್ಲ ಅಥವಾ ಮೇಕಪ್ ಮಾಡ್ಕೊಳಕ್ಕೆ ಬರಲ್ಲ ಅಂತಲ್ಲ, ಅದು ನನ್ನ ಸ್ಕಿನ್ನಿಗೆ ಸೂಟ್ ಆಗೋದಿಲ್ಲ. ಯಾಕೆಂದರೆ ನಂದು ನ್ಯಾಚುರಲಾಗಿ ಯೂಸ್ ಮಾಡಿ ಯಾವುದಾದ್ರೂ ಒಂದು ಹೊಸ ಪ್ರಾಡಕ್ಟ್ ತಂದು ಎಲ್ಲಾದರೂ ಆ್ಯಡ್ ನೋಡ್ಬಿಟ್ಟು ತಂದು ಹಚ್ಚಿದ್ರೆ ಸೆಕೆಂಡ್ ಡೇನೇ ಸ್ಟಾರ್ಟ್ ಆಗಿಬಿಡುತ್ತೆ, ಇಲ್ಲೊಂದು ಎಲ್ಲ ಕಡೆನೂ ಒಂದೊಂದು ರೆಡ್ ಮಾರ್ಕ್ ಥರ ಆಗಿರುತ್ತೆ. ಹಾಗಾಗಿ ನನಗೆ ಸೂಟ್ ಆಗಲ್ಲ ಅಂತ ಹೇಳ್ಬೋದು, ನಾನು ಹಚ್ಚೋದಿಲ್ಲ. ಈಗ ಅಮ್ಮ ತಿಂಡಿಗೆ ಅಂತ ರೆಡಿ ಮಾಡ್ತಾಯಿದ್ರು, ಆಲೂಗಡ್ಡೆ ಹುಳಿ ಗೊಜ್ಜು ಮಾಡ್ತಾಯಿದ್ರು. ರೆಡಿಯಾಗಿ ಬಾ ಅಂತ ಅಂದರು. ನಾನು ಸಿಂಪಲಾಗಿ ಒಂದು ಕ್ರೀಮ್ ಅಪ್ಲೈ ಮಾಡ್ಕೊಂಡು, ಡೈಲಿ ಕ್ರೀಮ್ ಮನೇಲಿ ಹಚ್ಕೊತೀವಲ್ಲ ಅದು, ಒಂದೊಂದು ಟೈಮ್ ಹಚ್ಕೊತೀನಿ, ಒಂದೊಂದು ಟೈಮ್ ಹಚ್ಕೊಳ್ಳೋದಿಲ್ಲ, ಹಾಗೆ ಇರ್ತೀನಿ. ಒಂದು ಸ್ಟಿಕ್ಕರ್ ಇಟ್ಕೊತೀನಿ ಮತ್ತು ಲಿಪ್ ಬಾಮ್ ಹಾಕ್ಕೊತೀನಿ ಅಷ್ಟೇ. ಈಗ ಒಂದು ಕ್ರೀಮ್ ಅಪ್ಲೈ ಮಾಡಿಕೊಂಡೆ, ಸ್ಟಿಕ್ಕರ್ ಹಾಕ್ಕೊಂಡೆ, ಅದಾದ ನಂತರ ಸ್ವಲ್ಪ ಲೈಟಾಗಿ ಲಿಪ್ ಬಾಮ್ ಹಾಕ್ಕೊತೀನಿ. ಲಿಪ್ ಬಾಮ್ ಹಾಕ್ಕೊಂಡೆ, ರೆಡಿ ಅಷ್ಟೇ, ಫಿನಿಶ್. ಅಷ್ಟೇ ನಾನು ಮಾಡೋದು.
ಅಮ್ಮ ತಿಂಡಿ ಇನ್ನು ಆಗೋಕೆ ಇನ್ನೊಂದು 5 ಮಿನಿಟ್ಸ್ ಆಗುತ್ತೆ, ನೀನು ಹೋಗಿ ಸ್ವಲ್ಪ ಹೊತ್ತು ವಾಕ್ ಮಾಡ್ತಾ ಇರು, ನಾನು ಅಷ್ಟರೊಳಗೆ ರೆಡಿ ಮಾಡ್ತೀನಿ ಅಂತ ಅಂದರು. ನಾನು ಸರಿ ಅಂತ ಅಂದ್ಬಿಟ್ಟು ಹೊರಗಡೆ ಬಂದೆ. ಹೊರಗಡೆ ಬಂದ್ಬಿಟ್ಟು ಮಕ್ಳು ಏನು ಮಾಡ್ತಿದ್ದಾರೋ ಏನೋ, ಹೇಗಿದ್ದಾರೋ ಏನೋ, ಕಾಲ್ ಮಾಡಿ ಮಾತಾಡಬೇಕು, ಸಂಜೆ ವೀಡಿಯೋ ಕಾಲ್ ಮಾಡಬೇಕು ಅಂತ ಅವ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಸ್ವಲ್ಪ ಬಾಲ್ಕನಿಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಅಷ್ಟೊತ್ತಿಗೆ ಅಮ್ಮ ತಿಂಡಿ ಆಯಿತು, ರೆಡಿ ಆಯಿತು, ಬಾ ಅಂತ ಕರೆದ್ರು. ನಾನು ಇಲ್ಲ ಅವರಿಗೆಲ್ಲ ಊಟ ಮಾಡಲಿ ಆಮೇಲೆ ನಾನು ಮಾಡ್ತೀನಿ ಅಂತ ಅಂದೆ. ಅಮ್ಮ ಇಲ್ಲ ಬಾ ನಿನಗೆ ಹಾಕ್ಕೊಡ್ತೀನಿ ಅಂತ ಅಂದರು. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಇಡ್ಲಿ ಮಾಡಿದರು, ಮತ್ತು ಅದ್ರ ಜೊತೆಗೆ ಆಲೂಗೆಡ್ಡೆ ಹುಳಿ ಮಾಡಿದರು, ಹಾಕ್ಕೊಟ್ರು. ನಾನು ಕೂಡ ಫಸ್ಟೆಲ್ಲ ಊಟ ಮಾಡೋಕ್ಕೆ ತಿಂಡಿ ಮಾಡೋಕ್ಕೆ ನಮ್ಮ ಅಮ್ಮರು ಪ್ಲೀಸ್ ತಿನ್ನು 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 ಅಂತ ತುಂಬ ಕಾಡಿ ಬೇಡ್ಕೊಳ್ಳೋರು. ಇವಾಗ ಏನಿಲ್ಲ, ಇವಾಗ ಮದುವೆ ಆದಮೇಲೆ ಮಗು ಆದಮೇಲೆ ನಾನೇ ಪ್ಲೇಟ್ ತಗೊಂಡು ಹೋಗಿ ಅಮ್ಮ ಹಾಕ್ಕೊಡಮ್ಮ ಹೊಟ್ಟೆ ಹಸಿತಿದೆ ಅಂತ ನಾನೇ ಹೋಗಿ ತಿಂತೀನಿ. ಇವಾಗ ಅಮ್ಮನ ವ್ಯಾಲ್ಯೂ ಏನು ಮತ್ತು ಊಟದ ವ್ಯಾಲ್ಯೂ ಏನು, ಊಟ ಎಷ್ಟು ನಾವು ಮುಖ್ಯ ಮಾಡಬೇಕು, ಊಟ ನಾವು ಆರೋಗ್ಯವಾಗಿರಬೇಕು, ಅದೆಲ್ಲ ಇವಾಗ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಆವಾಗೆಲ್ಲ ನಾನು ಸರಿಯಾಗಿ ಊಟನೇ ಮಾಡ್ತಾ ಇರಲಿಲ್ಲ. ಅಮ್ಮ ಅಪ್ಪ ಎಲ್ಲ ತುಂಬ ಬೇಡ್ಕೊಂಡು ಆಮೇಲೆ ಊಟ ಮಾಡ್ತಿದ್ದೆ. ನಮ್ಮ ಅಣ್ಣವ್ರು ಕೂಡ ಅಷ್ಟೇ, ತುಂಬನೇ ಬಂದು ಊಟ ಮಾಡಮ್ಮ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗೋರು. ಇದು ನನ್ನ ಮಾರ್ನಿಂಗ್ ರೊಟೀನ್ ಅಮ್ಮನ ಮನೆಯಲ್ಲಿ ಹೇಗಿರುತ್ತೆ ಅನ್ನೋದನ್ನ ಇವತ್ತು ನೋಡಿದ್ವಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.